ನಮಸ್ಕಾರ ಎಲ್ಲರಿಗೂ. ಮಾಲ್ವಿಕಾ ಸ್ಪಿರಿಚುವಲ್ ಚಾನಲ್ಗೆ ಸ್ವಾಗತ. ಗುರುಪೂರ್ಣಿಮಾ ದಿನದಿಂದ ನಮ್ಮ ಚಾನಲಲ್ಲಿ ಗುರುಚರಿತ್ರೆಯ ಮೇಲೆ ಸೀರೀಸ್ ಸ್ಟಾರ್ಟ್ ಮಾಡಿದ್ದೇವೆ. ನಿನ್ನೆ ಗುರುಚರಿತ್ರೆಯ 3ನೇ ಅಧ್ಯಾಯದ ಬಗ್ಗೆ ತಿಳ್ಕೊಂಡ್ವಿ. ಇಂದು 4ನೇ ಅಧ್ಯಾಯ ಪ್ರಾರಂಭ ಮಾಡೋಣ. ಶ್ರೀ ಗುರುಭ್ಯೋ ನಮಃ. ಸೃಷ್ಟಿಯ ಪ್ರಾರಂಭದಲ್ಲಿ ಎಲ್ಲೆಲ್ಲೂ ನೀರು ಹರಡಿತು. ನಂತರ ಹಿರಣ್ಯಗರ್ಭ ಎಂಬ ಚಿನ್ನದ ಮೊಟ್ಟೆ ಕರೆಯಲ್ಪಡುವ ಅಸ್ತಿತ್ವಕ್ಕೆ ಬಂದಿತು. ಬ್ರಹ್ಮಾಂಡವು ಚಿನ್ನದ ಮೊಟ್ಟೆಯಿಂದ ಹೊರಬಂದಿತು. ರಜಗುಣದಿಂದಾಗಿ ಬ್ರಹ್ಮ ಅಸ್ತಿತ್ವಕ್ಕೆ ಬಂದ. ಮೊಟ್ಟೆಯು 2 ಭಾಗಗಳಾಗಿ ಒಡೆಯಿತು. ಅವು ಭೂಮಿ ಮತ್ತು ಆಕಾಶವಾಯಿತು. ಬ್ರಹ್ಮನು ನಂತರ 14 ಭುವನಗಳು, 10 ದಿಕ್ಕುಗಳು, ಮನಸ್ಸು, ಮಾತು, ಸಮಯ, ಆಸೆ, ಕೋಪ ಇತ್ಯಾದಿ 6 ಶತ್ರುಗಳು ಸೃಷ್ಟಿಸಿದನು. ಅದರ ನಂತರ ಬ್ರಹ್ಮನು 7 ಮಾನಸ ಪುತ್ರರನ್ನು ಸೃಷ್ಟಿಸಿದನು. ಅವರೇ ಮರೀಚಿ, ಅತ್ರಿ, ಅಂಗಿರಸ, ಪುಲಸ್ಯ, ಪುಲಹ, ಕ್ರತು ಮತ್ತು ವಶಿಷ್ಠ. ಇವರಲ್ಲಿ ಶ್ರೀ ಗುರುಗಳು ಅತ್ರಿ ಋಷಿಗಳ ಮನೆಯಲ್ಲಿ ಜನ್ಮ ಪಡೆದರು. ಅನಸೂಯ ಅತ್ರಿ ಋಷಿಯ ನಿಷ್ಠಾವಂತ ಪತ್ನಿ. ಅವಳು ಕೂಡ ತುಂಬ ಸುಂದರವಾಗಿದ್ದಳು. ಅವಳ ಗಂಡನ ಮೇಲಿನ ಅಸಾಧಾರಣ ಭಕ್ತಿಯನ್ನು ನೋಡಿ ಸ್ವರ್ಗದಲ್ಲಿರುವ ದೇವರುಗಳು ಯಾವುದಾದರೂ ಒಂದು ದಿನ ತಮ್ಮನ್ನು ಜಯಿಸಬಹುದೆಂದು ಭಯಪಡಲು ಪ್ರಾರಂಭಿಸಿದರು. ಅದರಿಂದ ಇಂದ್ರ ಮತ್ತು ಇತರ ದೇವರುಗಳು ಬ್ರಹ್ಮ, ವಿಷ್ಣು ಮತ್ತು ಮಹೇಶ ಬಳಿಗೆ ಹೋಗಿ ಹೇಳಿದರು. ಅನಸೂಯ ತನ್ನ ಪತಿ ಅತ್ರಿ ಋಷಿಯ ಮೇಲಿನ ಭಕ್ತಿಯ ಶ್ರೇಷ್ಠತೆಯನ್ನು ಹೇಗೆ ವಿವರಿಸಬಹುದು? ಅವಳು ದೇಹ, ಮನಸ್ಸು ಮತ್ತು ಮಾತುಗಳಿಂದ ತನ್ನ ಪತಿಗೆ ಸೇವೆ ಮಾಡುತ್ತಿದ್ದಾಳೆ. ಅವಳು ಅತಿಥಿಗಳಿಗೆ ಬೇಕಾದ ಆಹಾರವನ್ನು ನೀಡುತ್ತಾಳೆ. ಯಾರೂ ಅವಳ ಸ್ಥಳದಿಂದ ನಿರಾಶೆಯಿಂದ ಹಿಂತಿರುಗುವುದಿಲ್ಲ. ಬೆಂಕಿ, ಸೂರ್ಯ ಮತ್ತು ಗಾಳಿ ಕೂಡ ಅವಳಿಗೆ ಎದುರುತ್ತವೆ. ಅವಳು ಯಾವಾಗಲಾದರೂ ಈ ಸ್ವರ್ಗವನ್ನು ಗೆಲ್ಲಬಹುದು. ನಾವೆಲ್ಲರೂ ಅವಳಿಗೆ ಎದುರುತ್ತೇವೆ. ಅದರಿಂದ ದಯವಿಟ್ಟು ನಮಗೆ ಪರಿಹಾರ ನೀಡಲು ಏನಾದರೂ ಮಾಡಿ. ಇದನ್ನು ಕೇಳಿದ ಬ್ರಹ್ಮ, ವಿಷ್ಣು ಮತ್ತು ಮಹೇಶರು, ನಾವು ಅವಳ ಭಕ್ತಿಯನ್ನು ಪರೀಕ್ಷಿಸೋಣ ಎಂದು ಹೇಳಿದರು. ದಿನನಿತ್ಯದ ಆಚರಣೆಗಳಿಗಾಗಿ ಅತ್ರಿ ಋಷಿ ನದಿಗೆ ಹೋದಾಗ ಬ್ರಹ್ಮ, ವಿಷ್ಣು ಮತ್ತು ಮಹೇಶರು ಬ್ರಾಹ್ಮಣರ ವೇಷದಲ್ಲಿ ಅತ್ರಿ ಋಷಿಗಳ ಆಶ್ರಮಕ್ಕೆ ಬಂದರು. ಬ್ರಾಹ್ಮಣರು ಅನಸೂಯ ದೇವಿಗೆ, ನಮಗೆ ತುಂಬ ಹಸಿವಾಗಿದೆ, ನಮಗೆ ಆಹಾರ ಕೊಡಿ ಎಂದು ಅವಳನ್ನು ಕೇಳಿದರು. ಅತಿಥಿಗಳಿಗೆ ಅವರು ಬಯಸಿದ್ದ ಆಹಾರವನ್ನು ನೀಡುವ ನಿಮ್ಮ ಒಳ್ಳೆಯ ಹೆಸರನ್ನು ಕೇಳಿ ನಾವು ಇಲ್ಲಿಗೆ ಬಂದಿದ್ದೇವೆ. ಅನಸೂಯ ಅವರಿಗೆ ಗೌರವಪೂರ್ವಕವಾಗಿ ನಮಸ್ಕರಿಸಿ, ನೀವು ಸ್ನಾನ ಮಾಡಿ ನಿತ್ಯ ಕರ್ಮಗಳನ್ನು ಮುಗಿಸಿ ಬೇಗ ಬನ್ನಿ ಎಂದು ಹೇಳಿದಳು. 3 ಬ್ರಾಹ್ಮಣರ ಉತ್ತರಿಸಿದರು, ನಾವು ಈಗಾಗಲೇ ಸ್ನಾನ ಮಾಡಿ ಧಾರ್ಮಿಕ ಕ್ರಿಯೆಗಳನ್ನು ಮುಗಿಸಿದ್ದೇವೆ. ದೇವಿ ಅನಸೂಯ ಮನೆಯಲ್ಲಿ ಒಬ್ಬಳೇ ಇದ್ದರಿಂದ ಅತ್ರಿ ಋಷಿಗಾಗಿ ಕಾಯುತ್ತಿದ್ದಳು ಮತ್ತು ತನ್ನ ಗಂಡನ ಬರುವಿಕೆಗಾಗಿ ಕಾಯಲು ಬ್ರಾಹ್ಮಣರಿಗೆ ಹೇಳಿದಳು. ಬ್ರಾಹ್ಮಣರು, ಅತ್ರಿ ಋಷಿ ಹಿಂತಿರುಗಲು ಸಮಯ ತೆಗೆದುಕೊಳ್ಳಬಹುದು. ನೀವು ನಮಗೆ ಬೇಗ ಆಹಾರವನ್ನು ನೀಡುವುದು ಉತ್ತಮ ಎಂದು ಹೇಳಿದರು. ಅನಸೂಯ ಅವರನ್ನು ರತ್ನಗಂಬಳಿಗಳ ಮೇಲೆ ಕೂರಿಸಿ ಎಲೆಯ ತಟ್ಟೆಯಲ್ಲಿ ಊಟ ಬಡಿಸಲು ಆರಂಭಿಸಿದಳು. ಅತಿಥಿಗಳು ಅನಸೂಯೆಗೆ, ನಮಗೆ ಇನ್ನೂ ಒಂದು ಆಸೆ ಇದೆ. ನಿನ್ನ ಸೌಂದರ್ಯವನ್ನು ಕೇಳಿ ನಾವು ಬಹಳ ದೂರದಿಂದ ಇಲ್ಲಿಗೆ ಬಂದಿದ್ದೇವೆ. ನೀವು ನಿಮ್ಮ ವಸ್ತ್ರಗಳನ್ನು ತ್ಯಜಿಸಿ ನಂತರ ನಮಗೆ ಆಹಾರವನ್ನು ನೀಡಬೇಕೆಂದು ನಾವು ಬಯಸುತ್ತೇವೆ. ನೀವು ಇದನ್ನು ಪಾಲಿಸದಿದ್ದರೆ ನಾವು ಊಟ ಮಾಡದೆ ಈ ಸ್ಥಳವನ್ನು ಬಿಡುತ್ತೇವೆ. ಇದು ಅನಸೂಯಳನ್ನು ತೀವ್ರವಾಗಿ ಚಿಂತಿಸುವಂತೆ ಮಾಡಿತು. ಕೆಲವು ಮಹಾನ್ ವ್ಯಕ್ತಿಗಳು ತನ್ನ ಪರಿಶುದ್ಧತೆಯನ್ನು ಪರೀಕ್ಷಿಸಲು ಬಂದಿದರೆಂದು ಅವಳು ಅರಿತುಕೊಂಡಳು. ಊಟವಿಲ್ಲದೆ ಹಿಂತಿರುಗಿದರೆ ಅವಳ ತಪಸ್ಸಿನ ಪವಿತ್ರತೆ ನಷ್ಟವಾಗುತ್ತದೆ ಎಂದುಕೊಂಡಳು. ತನ್ನ ಮನಸ್ಸು ನಿರ್ಮಲವಾಗಿದೆ ಮತ್ತು ತನ್ನ ಗಂಡನ ತಪಸ್ಸು ತನ್ನನ್ನು ಈ ಅಗ್ನಿ ಪರೀಕ್ಷೆಯಲ್ಲಿ ರಕ್ಷಿಸುತ್ತದೆ ಎಂದು ನಂಬಿ ಅವಳು ಅವರಿಗೆ ಹೇಳಿದಳು,
ಯಾವುದೇ ಸಂದೇಹವಿಲ್ಲದೆ ನಿಮ್ಮ ಆಹಾರವನ್ನು ನೀವು ಪಡೆಯುತ್ತೀರಿ. ನಿಮ್ಮ ಇಷ್ಟದಂತೆ ನಾನು ನಿಮಗೆ ಊಟ ಬಡಿಸುತ್ತೇನೆ ಎಂದಳು. ಅವಳು ತನ್ನ ಅಡುಗೆ ಮನೆಗೆ ಹೋದಳು ಮತ್ತು ತನ್ನ ಗಂಡನನ್ನು ನೆನಪಿಸಿಕೊಂಡಳು. ಅವಳು ತನ್ನ ಬಟ್ಟೆಗಳನ್ನು ಕಳಚಿ, ಅತಿಥಿಗಳು ನನ್ನ ಮಕ್ಕಳಂತೆ ಆಗಲಿ ಎಂದು ಹೇಳಿದಳು. ಅತಿಥಿಗಳಿಗೆ ಊಟ ಬಡಿಸಲು ಹೊರಗೆ ಬಂದಳು. ತಕ್ಷಣವೇ ಎಲ್ಲ 3 ಬ್ರಾಹ್ಮಣರು ಹೊಸದಾಗಿ ಹುಟ್ಟಿದ 3 ಅಳುವ ಶಿಶುಗಳಾಗಿ ರೂಪಾಂತರಗೊಂಡರು. ಅಳುತ್ತಿರುವ 3 ಶಿಶುಗಳನ್ನು ಕಂಡು ಅನಸೂಯ ಗಾಬರಿಯಾದಳು. ಅವಳು ತನ್ನ ಬಟ್ಟೆಗಳನ್ನು ಹಾಕಿ ಮತ್ತು ಶಿಶುಗಳಿಗೆ ಹಾಲುಣಿಸಲು ತನ್ನ ಎದೆಗೆ ಒಂದರ ನಂತರ ಒಂದನ್ನು ತೆಗೆದುಕೊಂಡಳು. ಪಾತಿವ್ರತೆ ಯಾವ ಮಹಾನ್ ಶಕ್ತಿಯನ್ನು ಹೊಂದಿದೆ ಎಂದರೆ, 14 ಭುವನಗಳನ್ನು ಹೊಂದಿರುವ ಬ್ರಹ್ಮ, 7 ಸಾಗರಗಳ ಒಡೆಯ ವಿಷ್ಣು ಮತ್ತು ಹೊಟ್ಟೆಯಲ್ಲಿ ಬೆಂಕಿ ಇಟ್ಟುಕೊಂಡಿರುವ ಶಿವ ಅವಳ ಎದೆಯ ಸ್ವಲ್ಪ ಹಾಲಿನಿಂದ ತೃಪ್ತರಾಗಿದ್ದಾರೆ. ಹೀಗೆ ಅನಸೂಯೆಯು 3 ಮಹಾನ್ ದೇವತೆಗಳಿಗೆ ತಾಯಿಯಾದಳು. ಅವಳನ್ನು ತೊಟ್ಟಿಲಿನಲ್ಲಿ ಇರಿಸಿದಳು ಮತ್ತು ತೊಟ್ಟಿಲ ದಾರವನ್ನು ಮುಂದಕ್ಕೆ ಎಳೆದುಕೊಂಡು ಲಾಲಿ ಹಾಡಲು ಆರಂಭಿಸಿದಳು. ಮಧ್ಯಾಹ್ನವಾಗಿತ್ತು. ಅತ್ರಿ ಋಷಿ ತನ್ನ ಆಚರಣೆಗಳನ್ನು ಮುಗಿಸಿ ನದಿಯಿಂದ ಹಿಂತಿರುಗಿದರು. ತೊಟ್ಟಿಲಿನ ದಾರವನ್ನು ಎಳೆದು ಹಾಡುಗಳನ್ನು ಹಾಡುತ್ತಿದ್ದ ಅನಸೂಯಳನ್ನು ನೋಡಿ ಅವರು ತುಂಬ ಬೆರಗಾದರು. ಅನಸೂಯ ನಡೆದದ್ದನ್ನೆಲ್ಲ ಅತ್ರಿ ಋಷಿಗೆ ಹೇಳಿದಳು. ಅತ್ರಿ ಋಷಿಗಳು ಅವರ ಅಂತಃಪ್ರಜ್ಞಾ ಶಕ್ತಿಯಿಂದ ಶಿಶುಗಳು ತ್ರಿಮೂರ್ತಿಗಳೆಂದು ತಿಳಿದರು ಮತ್ತು ಅವರು ಅವರಿಗೆ ನಮಸ್ಕರಿಸಿದರು. 3 ದೇವತೆಗಳು ಬಹಳ ಸಂತೋಷಪಟ್ಟರು. ಅವರು ಅವರ ಮುಂದೆ ನಿಜ ಸ್ವರೂಪದಲ್ಲಿ ನಿಂತು ಅತ್ರಿ ಋಷಿಗಳಿಗೆ ವರವನ್ನು ಕೇಳಲು ಹೇಳಿದರು. ಅತ್ರಿ ಋಷಿ ಅನಸೂಯಗೆ ಹೇಳಿದನು, ಅನಸೂಯ, ನೀನು ತ್ರಿಮೂರ್ತಿಗಳಿಂದ ಏನು ಬೇಕಾದರೂ ಕೇಳಬಹುದು. ಈ ಶಿಶುಗಳು ನಮ್ಮ ಮಕ್ಕಳಂತೆ ಈ ಆಶ್ರಮದಲ್ಲಿ ಉಳಿಯಬೇಕು ಎಂದು ಅನಸೂಯ ಹೇಳಿದಳು. ತ್ರಿಮೂರ್ತಿಗಳು ಅವಳಿಗೆ ತಕ್ಷಣ ಒಪ್ಪಿದರು. ಅನಸೂಯ ಅವರಿಗೆ ಆಹಾರ ನೀಡಲು ಆರಂಭಿಸಿದಳು. ಬ್ರಹ್ಮನನ್ನು ಚಂದ್ರ ಎಂದು, ವಿಷ್ಣುವನ್ನು ದತ್ತ ಎಂದು, ಮಹೇಶನನ್ನು ದುರ್ವ ಎಂದು ಕರೆಯುತ್ತಿದ್ದರು. ಸ್ವಲ್ಪ ಸಮಯದ ನಂತರ ಚಂದ್ರ ಮತ್ತು ದುರ್ವಾಸರು ತಮ್ಮ ತಾಯಿ ಅನಸೂಯರಿಗೆ ತಾವಿಬ್ಬರು ತಪಸ್ಸಿಗೆ ಹೋಗುತ್ತಿದ್ದೇವೆ ಮತ್ತು 3ನೇ ಮಗು ದತ್ತನು ಅವಳೊಂದಿಗೆ ಇರುತ್ತಾನೆ ಎಂದು ಹೇಳಿದರು. ಅವಳು ದತ್ತನನ್ನು ತ್ರಿಮೂರ್ತಿ ಎಂದು ತಿಳಿಯಬೇಕು ಎಂದು ಅನಸೂಯಳಿಗೆ ಹೇಳಿ, ಚಂದ್ರನು ಚಂದ್ರಲೋಕಕ್ಕೆ ಹೋದನು ಮತ್ತು ದುರ್ವಾಸನು ತಪಸ್ಸಿಗಾಗಿ ಅರಣ್ಯಕ್ಕೆ ಹೋದನು. ದತ್ತ ಅಥವಾ ದತ್ತಾತ್ರೇಯ ಅನಸೂಯಳೊಂದಿಗೆ ಉಳಿದನು. ದತ್ತಾತ್ರೇಯ ಶ್ರೀ ಗುರುವಿನ ಸ್ಥಾನವನ್ನು ಸ್ಥಾಪಿಸಿದರು. ಇದಿಷ್ಟು ಗುರುಚರಿತ್ರೆಯ 4ನೇ ಅಧ್ಯಾಯ, ಗುರು ದತ್ತಾತ್ರೇಯರ ಜನನದ ಬಗ್ಗೆ. ಮುಂದೆ ಗುರುಚರಿತ್ರೆಯಲ್ಲಿ ಏನಾಯಿತು ಅಂತ ನಾಳೆ 5ನೇ ಅಧ್ಯಾಯದಿಂದ ತಿಳಿಯೋಣ. ಶ್ರೀ ಗುರುಭ್ಯೋ ನಮಃ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಅವರಿಗೆ ಶೇರ್ ಮಾಡಿ ಮತ್ತು ಚಾನೆಲ್ ಸಪೋರ್ಟ್ ಮಾಡೋಕೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.